ಅಯ್ಯ ತೆಗಿ, ಸಾಕ್ಷಿ ಹೇಳ್ತಾಳಂತೆ. ಸಾಕ್ಷಿ ತಲೆ ಬಗ್ಗಿಸ್ಕೊಂಡು ಶಾಲೆಗೆ ಹೋಗು ಬಾ. ಬೇರೆ ಉಸಾಬರಿ ಯಾಕೆ ಬೇಕು ನಿನಗೆ? ಪಾಪ ಪದ್ಮತ್ತೆ ಅವ್ರ ಕತ್ತೆ ಸಿಕ್ ಸಾಯಿಸಿದ್ನ ನಾನೇ ಕಣ್ಣಾರೆ ನೋಡ್ದೆ. ಪೊಲೀಸ್ದವ್ರು ಕೊಲೆ ಮಾಡ್ದವ್ನು ಹಿಡಿದ್ರೆ ಸಾಕ್ಷಿ ಹೇಳತ್ತಪ್ಪ. ಪದ್ಮತೆಗೆ ಅನ್ಯಾಯ ಆಗಿದೆ ಅಪ್ಪ. ಎಲ್ಲ ನಿಮ್ ತಾತ ಕಂಸಾಳೆ ಕೃಷ್ಣ ಹಿಂದೆ ಬುದ್ಧಿ. ಏನು ಗೊತ್ತಿಲ್ದಂಗೆ ಸುಮ್ಮನೆ ಇದ್ಬಿಡು. ಪದ್ಮ ನನಗೆ ಚಿಕ್ಕಂದಿಂದ ಗೊತ್ತು, ಅವಳಿಗೆ ಹೀಗಾಗ್ಬಾರ್ದಿತ್ತು. ಪಾಪಿ ಸಾಯಿಸ್ತವ್ರಿಗೆ ನರಕ ಸಿಗ್ಲಿ. ಅಳ್ಬೇಡವೆ, ಹತ್ತವರು ದೇವರು. ಹೊತ್ತು ಸಂಕಟ ಪಟ್ರೆ ಏನ್ ಬಂತು? ಪದ್ಮಾವತಿ ವಾಪಸ್ ಬರ್ತಾಳ, ನಾರಾಯಣನ ಪಾದ ಸೇರಾಯ್ತು. ನೋಡ್ದೇವಿ, ನಿನ್ ಪಾಡಿಗೆ ನೀ ಸುಮ್ಮನೆ. ಈ ಸಾಕ್ಷಿ, ನ್ಯಾಯ, ಹೋರಾಟ ಇದೆಲ್ಲ ಗಾಂಧಿ, ನೆಹರು, ಪಟೇಲು ವಂಶಸ್ಥದ್ದು, ನಮ್ದಲ್ಲ. ನಮ್ದೇನಿದ್ರು ಚಿನ್ನ, ಬೆಳ್ಳಿ, ತಾಮ್ರ ಇದು. ಅರ್ಥ ಆಯ್ತಾ? ಪಾಪ ಅವಳು ತುಂಬಾ ಒಳ್ಳೆಯವಳು. ಆ ಕೊಲೆಗಾರನ್ ಗುರ್ತು ಸಿಗ್ತಾ ನಿನಗೆ? ಇಲ್ಲ ಅಮ್ಮ, ಮುಸ್ಕ್ ಹಾಕೊಂಡಿದ್ದ, ಕಣ್ ಮಾತ್ರ ಕಾಣಿಸ್ತು. ಮನುಷ್ಯನ ಎಲ್ಲೋ ನೋಡಿದ್ದೀನಮ್ಮ, ಆದ್ರೆ ಯಾರಂತ ಗೊತ್ತಾಗ್ತಿಲ್ಲ. ನೀವ್ಯಾಕೆ ಈ ಕೆಲಸ ಮಾಡಕ್ ಹೋದ್ರಿ ದಣಿ? ನಾನಿರ್ಲಿಲ್ವಾ? ನಾನ್ ಜೈಲ್ಗೆ ಹೋಗ್ತಾ ಇದ್ದೆ. ನೀವ್ ಹೀಗಿರೋದನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಯಾವ ಚಿಂತೆನೂ ಇಲ್ಲ. ಅಂದ್ರೆ ಮೊದಲನೇ ಸಾರ್ತಿ ನಾನು ಮಾಡಿದ್ದು ಬೇರೆಯವ್ರಿಗೆ ಗೊತ್ತಾಗೋಯ್ತು. ಯಾರಿದ್ದಾನೆ? ದೇವಿಗೆ. ಪದ್ಮಾವತಿ ನನ್ನ ಕೈಯಿಂದ ಸಾಯ್ತಾ ಇರೋದನ್ನ ಆ ಹುಡುಗಿ ನೋಡ್ಬಿಟ್ಲು. ಅವಳು ಪೊಲೀಸರಿಗೆ ವಿಷಯನ ತಿಳಿಸ್ಬಿಟ್ರೆ? ನನ್ನ ಗುರುತು ಪೂರ್ತಿ ಸಿಕ್ಕಿರೋ ಹಾಗೆ ಕಾಣ್ತಾ ಇಲ್ಲ. ಬಿಡಿ ದಣಿ, ಅವಳನ್ನು ಕೊಲೆನ ಮುಚ್ಚಾಕೋಕೆ ಕೊಲೆನೇ ಪರಿಹಾರ ಅಲ್ಲ. ಈಗ ಏನ್ ಮಾಡೋದು ದಣಿ? ಸುಚೇಂದ್ರ ಎಲ್ಲಿ? ಟ್ರೆಕ್ಕಿಂಗ್ ಹೋಗ್ತೀನಿ ಅಂತಿದ್ರು. ಸುಚೇಂದ್ರ ಮತ್ತು ದೇವಿ ಸಂಬಂಧ ಎಲ್ಲಿವರೆಗೂ ಬಂದಿದೆ? ಯಾಕೆ ದಣಿ? ಪ್ರಶ್ನೆ ಬೇಡ, ಉತ್ತರ ಹೇಳೋ. ಸುಚೇಂದ್ರ ದಣಿಗಳು ಈಗೀಗ ದೇವಿನ ವಿಪರೀತವಾಗಿ ಹಚ್ಕೊಂಡ್ಬಿಟ್ಟಿದ್ದಾರೆ. ನೀ ಹೊರಡು. ಅಂತ್ಯ ಏನು ಅಂತ ನಾ ಯೋಚನೆ ಮಾಡಬೇಕು. ಕಷ್ಟ ರೀ, ಹೆಂಡತಿ ಕಾರ್ಯನೆಲ್ಲ ಗಂಡನೆ ಮಾಡೋದು. ಒಡವೆ ಕಾಣಿಸ್ತಾ ಇಲ್ಲ ಅಂದ್ರಿ ಅಲ್ವಾ? ಹೇಳಿ ಏನೇನಿತ್ತು ಅಂತೆಲ್ಲ. ಬೆಂಡೋಲೆ, ಸರ, ಬಳೆ, ಅವಲಕ್ಕಿ ಸರ, ಕಾಸಿನ ಸರ. ಎಷ್ಟಾಗಿತ್ತು ಇಷ್ಟಕ್ಕೆ? ಗೊತ್ತಿಲ್ಲ ಸರ್, ಎಲ್ಲ ಅವ್ರ ತಂದೆ ಮಾಡ್ಸಾಕಿದ್ದು ಮದುವೆನಲ್ಲಿ. ನೀವೇನು ಕೊಡ್ಸಲ್ಲ ನಿಮ್ಮ ಹೆಂಡತಿಗೆ? ಮಾಡಿಸಿದ್ದೀನಿ ಸರ್. ಆ ಡೀಟೇಲ್ಸ್ ಎಲ್ಲ ಬೇಡ ಬಿಡಿ. ಮನೆಗಳಲ್ಲಿ ಒಡವೆಗಳನ್ನ ಇಡಬಾರದ್ರಿ. ಬ್ಯಾಂಕ್ ಇರೋದು ಏನು ಕೇಳಿ? ಹೆಂಗಸರಿಗೆ ಒಡವೆಗಳು ಅಂದ್ರೆ ಪ್ರಾಣ. ಈಗ ನೋಡಿ, ಆ ಒಡವೆಗಳಿಂದ ನಿಮ್ಮ ಹೆಂಡತಿ ಪ್ರಾಣ ಹೋಯ್ತು. ಆಗದೆ ಇರೋರು ಯಾರಾದ್ರೂ ಇದಾರ ನಿಮ್ಮ ವೈಫ್ಗೆ? ಇಲ್ಲ ಸರ್, ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು. ಅಜಾತ ಶತ್ರು ಅಂತೇವ್ರೆ ರೀ ಕೊಲೆಯಾಗೋದು. ಒಂದು ಕಂಪ್ಲೇಂಟ್ ಬರ್ಕೊಳ್ಳಿ. ಶತ್ರುಗಳ ಹೆಸರು ನೆನಪಾದ್ರೆ ಬರೀರಿ. ಮೇಲ್ನೋಟಕ್ಕೆ ಚಿನ್ನಕ್ಕೋಸ್ಕರ ಕೊಲೆಯಾಗಿದೆ ಅಂತ ಕಾಣುತ್ತೆ. ಎನ್ಕ್ವೈರಿ ಮಾಡೋಣ, ಗೊತ್ತಾಗುತ್ತೆ. ಕರೆದಾಗ್ಲೆಲ್ಲ ಬರ್ಬೇಕ್ರಿ. ಸರಿ ಸರ್.